ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರದ ಆರೋಪದಡಿ ಯೂಟ್ಯೂಬರ್ ಸಮೀರ್ನನ್ನು ಇವತ್ತು ವಿಚಾರಣೆಗೆ ಕರೆಯಲಾಗಿತ್ತು. 1 ಗಂಟೆಗೆ ಆರಂಭವಾದಂತಹ ವಿಚಾರಣೆ ಹೆಚ್ಚು ಕಡಿಮೆ 6 ಗಂಟೆಗೆ ಮುಕ್ತಾಯವಾಗಿ ವಿಚಾರಣೆಯನ್ನು ಮುಗಿಸಿ ಆತ ಅಲ್ಲಿಂದ ಹೊರಟಿದ್ದಾನೆ. ಧರ್ಮಸ್ಥಳದ ವಿರುದ್ಧ ಮಹಾ ಷಡ್ಯಂತ್ರ ಆರೋಪ. ಈ ಆರೋಪದಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಇವತ್ತು ನಡೆಯಿತು. ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಮುಕ್ತಾಯ ಆಗಿದೆ. ವಿಡಿಯೋದಲ್ಲಿನ ಸ್ಕ್ರಿಪ್ಟನ್ನು ಪಡೆದು ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಅಂದರೆ ವಿಡಿಯೋಗೂ ವಾಯ್ಸ್ಗೂ ತಾಳೆ ಹಾಕೋದಕ್ಕೆ FSLಗೆ ರವಾನೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾಳೆ ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರ ನೇತೃತ್ವದಲ್ಲಿ ಈ ವಿಚಾರಣೆ ನಡೆಯುತ್ತೆ. ಇವತ್ತು ಆತ ಬರಬೇಕಾದ್ರೆ 3 ಜನ ಲಾಯರ್ ಜೊತೆ ಬಂದಿದ್ದ, ಸಾಕಷ್ಟು ಡಾಕ್ಯುಮೆಂಟ್ಸನ್ನು ಏನೇನೋ ತಂದಿದ್ದ. ಇವರು ಕೂಡ ಪೊಲೀಸರು ಸಾಕಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸಿಟ್ಕೊಂಡಿದ್ರು. ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾದ್ರೆ ಆತ ತಬ್ಬಿಬ್ಬಾದ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಬಟ್ ಪೊಲೀಸರ ಗ್ರಿಲ್ ಇವತ್ತಿಗೆ ಮುಗಿದಿಲ್ಲ. ನಾಳೆ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಹಾಗೆ ನೋಡೋಕ್ಕೋದ್ರೆ ಪೊಲೀಸರು ಬೇಕಾದರೆ ವಶಕ್ಕೆ ಪಡಿಬೋದಾಗಿತ್ತು, ಆದರೆ ಪಡೆಯೋಕ್ಕಾಗಲ್ಲ. ಯಾಕೆಂದರೆ ಆತನಿಗೆ ಈಗಾಗಲೇ ನಿರೀಕ್ಷಣಾ ಜಾಮೀನು ನ್ಯಾಯಾಲಯದಿಂದ ಸಿಕ್ಕಿದೆ.